ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಮಗೆ ಹಲವಾರು ಜನ ಕಾಮೆಂಟ್ ಮಾಡ್ತಾ ಮೆಂಟಲ್ ಎಬಿಲಿಟಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡ್ತಾ ಇದ್ರು. ಅದರ ಜೊತೆಗೆ RRBಯಲ್ಲಿ ಕೇಳ್ತಕ್ಕಂಥ ಮೆಂಟಲ್ ಎಬಿಲಿಟಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು. ಹಾಗಾಗಿ ಅದರ ಅಂಗವಾಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಅಂದರೆ ಬೌದ್ಧಿಕ ಸಾಮರ್ಥ್ಯ ಅಥವಾ ಮಾನಸಿಕ ಸಾಮರ್ಥ್ಯ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಟಾರ್ಗೆಟ್ ಗ್ರೂಪ್ ಯಾರು ಅಂದರೆ RRB ಪರೀಕ್ಷೆ ತೊಗೊಳೋರಿರ್ಬೋದು, ಹಾಗೆ UGC ನೆಟ್ ಅಥವಾ UGC JRF ಪರೀಕ್ಷೆ ತೆಗೆದುಕೊಳ್ಳೋರಿರ್ಬೋದು, ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್ ತೆಗೆದುಕೊಳ್ಳೋರಿರ್ಬೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ FDA ಮತ್ತು SDAಗಳಲ್ಲೂ ಸಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಮೆಂಟಲ್ ಎಬಿಲಿಟಿಯನ್ನು ಬೇಸಿಕ್ನಿಂದ ಕಲಿತಾ ಹೋಗೋಣ. ಹಾಗೆ ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಯಾವ ವಿಷಯದ ಲೆಕ್ಕಗಳು ಬೇಕೋ ಅದನ್ನು ಕಾಮೆಂಟ್ ಮಾಡಿದ್ರೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಲೆಕ್ಕಗಳನ್ನು ಅಥವಾ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಸಂಖ್ಯಾ ಶ್ರೇಣಿ ಅಥವಾ ನಂಬರ್ ಸೀರೀಸ್ ಅಂತ ಕರೀತಾರೆ. ಈ ಸಂಖ್ಯಾ ಶ್ರೇಣಿ ಅಥವಾ ನಂಬರ್ ಸೀರೀಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳಿತಾ ಹೋದರೆ ಅದು ಒಂದು ವಿನ್ಯಾಸಕ್ಕೆ ಒಳಪಟ್ಟ ಸಂಖ್ಯೆಗಳ ಸರಣಿ ಅಂತ ನಾವು ಹೇಳ್ಬೋದು. ಒಂದು ವಿನ್ಯಾಸ ಅಂದರೆ ಡಿಸೈನ್, ಯಾವುದೋ ಒಂದು ಡಿಸೈನ್ ಒಳಪಟ್ಟಿರುತ್ತೆ. ಉದಾಹರಣೆಗೆ ನೋಡೋದಾದರೆ ಒಂದನೇ ಉದಾಹರಣೆ 1 2 3 4 5 6 7. ತುಂಬ ಸಿಂಪಲ್ ಆಗಿದೆ. ಅಂದರೆ ನಂಬರ್ ಒಂದೊಂದು ಹೆಚ್ಚಾಗ್ತಾ ಹೋಗ್ತಿದೆ. ಇದು ಸಹ ಒಂದು ಸಂಖ್ಯಾ ಶ್ರೇಣಿನೇ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋದಾದರೆ 2 4 6 8 10 12. ಇದು ಸಹ ಎರಡೆರಡು ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗೆ ಇನ್ನೊಂದು ಉದಾಹರಣೆ ನೋಡೋದಾದರೆ 1, 3, 5, 7, 9, 11, 13. ಅಂದರೆ ಇದು ಸಹ ಎರಡೆರಡು ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ಉದಾಹರಣೆ ನೋಡೋದಾದರೆ ನೋಡ್ರಿ, ಇದು ರಿವರ್ಸ್ ಆರ್ಡರ್ನಲ್ಲಿ ಬರೆದಿದೆ. 13, 11, 9, 7, 5, 3, 1. ಅಂದರೆ ಎರಡೆರಡು ಕಮ್ಮಿ ಆಗ್ತಾ ಹೋಗ್ತಾ ಇದೆ. -2, -2. ಹಿಂಗೆ ಯಾವುದೋ ಒಂದು ವಿನ್ಯಾಸಕ್ಕೆ ಒಳಪಟ್ಟಂಥ ಒಂದು ಸಂಖ್ಯೆಗಳ ಸರಣಿಯನ್ನು ನಾವು ಸಂಖ್ಯಾ ಶ್ರೇಣಿ ಅಂತ ಕರಿತೀವಿ. ಇದರಲ್ಲಿ ಮಧ್ಯದ ನಂಬರ್ ಯಾವುದೋ ಕೊಟ್ಟಿರ್ತಾರೆ, ಅದು ಯಾವುದು ಮಧ್ಯದ ನಂಬರು ಅಥವಾ ಕೊನೆ ನಂಬರ್ ಯಾವುದು ಅಂತ ಕೇಳ್ಬೋದು. ಇವು ನಮ್ಮ ಆರ್ಟ್ಸ್ ಹುಡುಗರಿಗೆ ಬಹಳ ಕಷ್ಟ ಅಂತ ಅವರು ತಿಳ್ಕೊಂಡಿದ್ದಾರೆ. ಆದರೆ ಖಂಡಿತ ಕಷ್ಟ ಅಲ್ಲ. ಇದನ್ನು ಸ್ವಲ್ಪ ನಾವು ಮನಸ್ಸಿಟ್ಟು ನೋಡಿದ್ದೇ ಆದರೆ, ಓದಿದ್ದೇ ಆದರೆ ಸಂಖ್ಯಾ ಶ್ರೇಣಿಯೂ ಸಹ ಇತಿಹಾಸದಷ್ಟೇ ಅಥವಾ ಅರ್ಥಶಾಸ್ತ್ರದಷ್ಟೇ ಸ್ವಲ್ಪ ಕಷ್ಟ ಅನ್ನೋದು ನಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಇದನ್ನು ನಾವು ಸ್ಟಾರ್ಟಿಂಗ್ ಬೇಸಿಕ್ನಿಂದ ತಿಳ್ಕೊತ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೀಗ ಮೊದಲನೇ ಲೆಕ್ಕ 5, 9, 13, 17, 21, ಕ್ವಶನ್ ಮಾರ್ಕ್. ಅಂದರೆ ಕ್ವಶನ್ ಮಾರ್ಕಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದು ಅಂತ. ಈಗ ನಾವೇನು ಮಾಡೋಣ, ಮೊದಲನೇ ಸಂಖ್ಯೆ 5 ಮತ್ತು ಎರಡನೇ ಸಂಖ್ಯೆ 9 ಇದೆ. ಸೊ ಈಗ ನಾವು ಇವೆರಡರ ನಡುವಿನ ಅಂತರ ಅಂದರೆ 5ಕ್ಕೆ ಏನು ಕೂಡಿದ್ರೆ ಅಥವಾ ಕಳೆದ್ರೆ ಎರಡನೇ ಸಂಖ್ಯೆ ಬರುತ್ತೆ ಅಂತ ನೋಡೋಣ. ಈಗ 9 ಇದೆ ಅಂದರೆ 5ಕ್ಕೆ ಏನು ಕೂಡಿದ್ದಾರೆ, ಇಲ್ಲಿ 4 ಕೂಡಿದ್ದಾರೆ. ಸೊ 4 ಕೂಡಿರೋದ್ರಿಂದ ನಾನು +4 ಅಂತ ಬರ್ಕೊತಾ ಇದ್ದೀನಿ. ಅದೇ ರೀತಿ 9ರಿಂದ 13 ಇಲ್ಲೂ ಸಹ ಏನಾಗಿದೆ, 4 ಜಾಸ್ತಿ ಆಗಿದೆ. ಅದೇ ರೀತಿ 13ರಿಂದ 17 ಇಲ್ಲೂ ಸಹ +4 ಜಾಸ್ತಿ ಆಗಿದೆ. ನಂತರ 17ರಿಂದ 21 ಆಗಿದೆ. ಅಂದರೆ ಇಲ್ಲೂ ಸಹ +4 ಕೂಡಿದ್ದಾರೆ, ಅಂದರೆ +4 ಆ್ಯಡ್ ಮಾಡಿದ್ದೀವಿ. ಈಗ 21ರಿಂದ ಅಂದರೆ ಇಲ್ಲೂ ಸಹ ಪ್ರತಿ ಸಂಖ್ಯೆಗೂ 4 ಕೂಡಿರೋದ್ರಿಂದ ಇದಕ್ಕೂ ಸಹ ನಾವು 4 ಕೂಡಿದ್ರೆ ಎಷ್ಟು ಬರುತ್ತೆ, 21, 4, 25 ಬರುತ್ತೆ. ಅಂಥ ಆಪ್ಷನ್ ಇರ್ತಕ್ಕಂಥ ಸಂಖ್ಯೆ ಯಾವುದು ಅಂದರೆ ಅದು ಆಪ್ಷನ್ 3, ಅಂದರೆ 25 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಈಗ ಎರಡನೇ ಲೆಕ್ಕ 3ರಿಂದ 4 ಎಷ್ಟು ಜಾಸ್ತಿ ಆಗಿದೆ, 1 ಸಂಖ್ಯೆ ಜಾಸ್ತಿ ಆಗಿದೆ. ಅದೇ ರೀತಿ 4ರಿಂದ 6 ಎಷ್ಟು ಜಾಸ್ತಿ ಆಗಿದೆ, 2 ಜಾಸ್ತಿ ಆಗಿದೆ. ಅದೇ ರೀತಿ 6ರಿಂದ 9 ಅಂದರೆ ಇಲ್ಲಿ 3 ಜಾಸ್ತಿ ಆಗ್ತಾಯಿದೆ. ಅದೇ ರೀತಿ 9ರಿಂದ 13 ಇಲ್ಲಿ ಎಷ್ಟು ಜಾಸ್ತಿ ಆಗ್ತಾಯಿದೆ, 4 ಜಾಸ್ತಿ ಆಗ್ತಾಯಿದೆ. ಅದೇ ರೀತಿ 13ರಿಂದ ಕ್ವಶನ್ ಮಾರ್ಕ್ ಎಷ್ಟು ಜಾಸ್ತಿ ಆಗಬೇಕು, ಈ ಸೀರೀಸ್ ಪ್ರಕಾರ ಒಂದೊಂದು ನಂಬರ್ ಜಾಸ್ತಿ ಆಗಿದೆ. ಅಂದರೆ ಇಲ್ಲಿ 5 ಜಾಸ್ತಿ ಆಗಬೇಕು. ಅಂದರೆ 13ಕ್ಕೆ 5 ಕೂಡಿದಾಗ 18 ಬರಬೇಕು. ಅಂಥ ಆಪ್ಷನ್ ಯಾವುದು, ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೂರನೇ ಲೆಕ್ಕ, ಮೊದಲನೇ ಸಂಖ್ಯೆ 43 ಇದೆ, ಎರಡನೇ ಸಂಖ್ಯೆ 38 ಇದೆ. ಅಂದರೆ ಕಡಿಮೆ ಆಗಿದೆ, ಅಂದರೆ ಏನೋ ಕಳಿಬೇಕು. ಸೊ 43ರಲ್ಲಿ ಏನು ಕಳೆದ್ರೆ 38 ಆಗುತ್ತೆ. ಅಂದರೆ 43ರಲ್ಲಿ 5 ಹೋದಾಗ, ಸೊ 5 ಹೋದಾಗ ಅಂದರೆ ಕಳೀತಾ ಇದ್ದೀನಿ, ಹಾಗಾಗಿ ನಾನು -5 ಹಾಕ್ಕೊತಾ ಇದ್ದೀನಿ. ಈಗ 38ರಿಂದ 33 ಅಂದರೆ ಇಲ್ಲಿ ಮತ್ತೇನಾಗಿದೆ, ಮತ್ತೆ ಸಹ 5 ಕಳೆದಿದ್ದಾರೆ. ಅಂದರೆ 38ರಲ್ಲಿ 5 ಹೋದಾಗ 33 ಆಗುತ್ತೆ. ಈಗ ಮತ್ತೆ 33ರಿಂದ 28 ಅಂದರೆ ಇಲ್ಲಿ ಮತ್ತೆ 5 ಕಳೆದಿದ್ದಾರೆ, ಹಾಗಾಗಿ -5.
ಅದೇ ರೀತಿ 28ರಲ್ಲಿ ಮತ್ತೆ 5 ಹೋದಾಗ 23 ಆಗುತ್ತೆ. ಹಾಗಾಗಿ ನಮಗೆ ಸರಣಿ ಗೊತ್ತಾಗುತ್ತೆ ಏನು ಅಂದರೆ ಪ್ರತಿ ಸಂಖ್ಯೆಯಲ್ಲೂ 5 ಕಳ್ಕೊತ ಬರ್ತಾ ಇದ್ದಾರೆ. ಹಾಗಾಗಿ 23ರಲ್ಲಿ ನಾವು 5 ಕಳೆದ್ರೆ ಏನು ಬರುತ್ತೆ, 23ರಲ್ಲಿ 5 ಕಳೆದ್ರೆ ಉತ್ತರ 18 ಬರುತ್ತೆ. ಅಂಥದ್ದು ಆಪ್ಷನ್ ಯಾವುದು? ಉತ್ತರ 4ನೇ ಆಪ್ಷನ್ 18 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಯಾವುದೋ ಒಂದು ಸಂಖ್ಯೆ ಏನು ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ನಾವು ಮಾಡ್ತಾ ಹೋದಾಗ ಕೂಡಿರ್ಬೋದು, ಕಳೆದಿರ್ಬೋದು, ಗುಣಿಸಿರ್ಬೋದು, ಬಾಗಿಸಿರ್ಬೋದು, ಆ ಒಂದು ಏನು ಸಮಾನತೆ ಮುಂದಿನ ಸಂಖ್ಯೆಗೂ ಗೊತ್ತಾಗುತ್ತೆ. ಈ ರೀತಿ ನಾವು ಮಾಡ್ತಾ ಹೋದಾಗ ಅಂದರೆ ಪ್ರತಿದಿನ ಈ ರೀತಿ ಒಂದು 4ರಿಂದ 5 ಲೆಕ್ಕ ಮಾಡಿದಾಗ ಏನು ನಾವು ಆರ್ಟ್ಸ್ ಹುಡುಗರು ಇದ್ದೀವಿ, ಈ ಗಣಿತ ನಿಜವಾಗ್ಲೂ ಕಷ್ಟ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. 4ನೇ ಲೆಕ್ಕ 94 ಇರೋದು 93 ಆಗಿದೆ, ಅಂದರೆ -1 ಕಡಿಮೆ ಆಗಿದೆ. ಅದೇ ರೀತಿ 93ರಿಂದ 91 ಅಂದರೆ ಇಲ್ಲೇನಾಗಿದೆ, 93ರಲ್ಲಿ 2 ಕಳೆದಿದ್ದಾರೆ ಅಂದರೆ -2. ಅದೇ ರೀತಿ 91 ಇದ್ದಿದ್ದು 88 ಆಯಿತು, ಅಂದರೆ 90 ಇದ್ದಿದ್ದು 88 ಆಯಿತು, ಅಂದರೆ ಇಲ್ಲೇನಾಯಿತು -3 ಕಳೆಯಲಾಗಿದೆ. ಅದೇ ರೀತಿ 88 ಇರೋದು 84 ಆಯಿತು, ಅಂದರೆ -4 ಕಳೆದಿದ್ದಾರೆ. ಹಾಗಾಗಿ ನಮಗೆ ಇದು ಸರಣಿ ಗೊತ್ತಾಗತ್ತೆ, ಪ್ರತಿ ಸಂಖ್ಯೆಯಿಂದ ಒಂದೊಂದು ಸಂಖ್ಯೆಯನ್ನು ಹೆಚ್ಚುತ್ತಾ ಕಳೀತಾ ಹೋಗಿದ್ದಾರೆ. ಹಾಗಾಗಿ 84ರಲ್ಲಿ ನಾವು ಇಲ್ಲಿ 5 ಕಳಿಬೇಕಾಗತ್ತೆ. 5 ಕಳೆದ್ರೆ ಏನು ಬರುತ್ತೆ, ಇದಕ್ಕೆ ಸರಿಯಾದ ಉತ್ತರ 79 ಬರುತ್ತೆ. ಹಾಗಾಗಿ ಅಂಥ ಆಪ್ಷನ್ ಯಾವುದು? ಆಪ್ಷನ್ 4 79 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 5ನೇ ಲೆಕ್ಕ 6 ಇರೋದು 11 ಆಗಿದೆ, ಅಂದರೆ ಇಲ್ಲಿ +5 ಜಾಸ್ತಿ ಆಗಿದೆ. ಅದೇ ರೀತಿ 11 ಇರೋದು 21 ಆಯಿತು, ಅಂದರೆ 10 ಜಾಸ್ತಿ ಆಗಿದೆ. ನಂತರ 21 ಇರೋದು 36 ಆಗಿದೆ, ಅಂದರೆ 15 ಜಾಸ್ತಿ ಆಯಿತು, ಅಂದರೆ ಇಲ್ಲಿ ಏನಿದೆ ಶ್ರೇಣಿ ಪ್ರತಿ ಸಂಖ್ಯೆಗೆ 5 ಜಾಸ್ತಿ ಆಗ್ತಾ ಇದೆ. ನಂತರ 36 ಇರೋದು 56 ಆಗಿದೆ, ಅಂದರೆ +20 ಜಾಸ್ತಿ ಆಗಿದೆ. ಈಗ ಮುಂದಿನ ಸಂಖ್ಯೆ ಏನಾಗಬೇಕು ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ, 25 ಜಾಸ್ತಿ ಆಗಬೇಕು. ಅಂದರೆ 56ಕ್ಕೆ 25 ಕೂಡಿದ್ರೆ 81 ಆಗಬೇಕು. ಅಂತ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ. 6ನೇ ಲೆಕ್ಕ ನೋಡೋಣ. 26ರಿಂದ 37 ಅಂದರೆ 11 ಸಂಖ್ಯೆ ಜಾಸ್ತಿ ಆಗಿದೆ. ಅದೇ ರೀತಿ 37ರಿಂದ 50 ಆಯಿತು, ಅಂದರೆ ಇಲ್ಲಿ 13 ಜಾಸ್ತಿ ಆಗಿದೆ, ಅಂದರೆ 37ಕ್ಕೆ 13 ಕೂಡಿದ್ರೆ 50 ಆಗುತ್ತೆ. ಅದೇ ರೀತಿ 50 ಇರೋದು 65 ಆಯಿತು, ಅಂದರೆ +15 ಜಾಸ್ತಿ ಆಗಿದೆ. ಈಗ ನಂತರ 65 ಇರೋದು 82, ಅಂದರೆ +17 ಜಾಸ್ತಿ ಆಯಿತು. ಅಂದರೆ ಪ್ರತಿ ಸಂಖ್ಯೆಗೂ 2 ನಂಬರ್, ಅಂದರೆ ಹಿಂದಿನ ಸಂಖ್ಯೆಗಿಂತ 2 ನಂಬರ್ ಜಾಸ್ತಿ ಕೂಡ್ತಾ ಹೋಗಿದ್ದಾರೆ. ಅಂದರೆ ಈಗ 82ಕ್ಕೆ ಅದಕ್ಕಿಂತ 19 ಹೆಚ್ಚು ಕೂಡಬೇಕು. ಹಾಗಾದರೆ 82ಕ್ಕೆ 19 ಕೂಡಿದಾಗ ಅದು 101 ಆಗುತ್ತೆ. ಅಂತ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. 101 ಇದಕ್ಕೆ ಸರಿ ಉತ್ತರ. 7ನೇ ಲೆಕ್ಕ 4ರಿಂದ 7 ಜಾಸ್ತಿ, ಅಂದರೆ 7 ಆಗಿದೆ, ಅಂದರೆ ಇಲ್ಲಿ +3 ಜಾಸ್ತಿ ಆಗಿದೆ. ಈಗ ನಂತರ 7ರಿಂದ 13 ಅಂದರೆ 6 ಸಂಖ್ಯೆ ಜಾಸ್ತಿ ಆಗಿದೆ, ಅಂದರೆ ಇಲ್ಲಿ ಮೊದಲು 3 ಇತ್ತು, ಈಗ 6 ಆಗಿದೆ, ಅಂದರೆ ಡಬಲ್ ಜಾಸ್ತಿ ಆಗಿದೆ. ಅದೇ ರೀತಿ ನೋಡ್ತಾ ಹೋಗೋಣ. ಈಗ 13ರಿಂದ 25 ಆಗಿದೆ, ಅಂದರೆ ಎಷ್ಟು ಕೂಡಿದ್ದಾರೆ ಇಲ್ಲಿ? 12 ಕೂಡಿದ್ದಾರೆ, ಅಂದರೆ 6 ಇತ್ತು ಹಿಂದಿನ ಸಂಖ್ಯೆ, ಅದರ 2 ಪಟ್ಟು, ಅಂದರೆ 12 ಕೂಡಿದ್ದಾರೆ. ಈಗ 25 ಇರೋದು 49 ಆಯಿತು, ಅಂದರೆ ಎಷ್ಟು ಜಾಸ್ತಿ ಆಯಿತು? 12 ಇತ್ತು ಹಿಂದಿನ ಸಂಖ್ಯೆ, ಅದರ 2 ಪಟ್ಟು, ಅಂದರೆ 24. ಈಗ ಮುಂದಿನ ಸಂಖ್ಯೆ ನೋಡೋಣ. ಈಗ 24 ಇರೋದ್ರಿಂದ ಇದು 49ಕ್ಕೆ 24ಕ್ಕೆ ಅಂದರೆ 24ರ 2 ಪಟ್ಟು, ಅಂದರೆ ಏನಾಗಿದೆ? 48. ನಾವು ನೋಡ್ತಾ ಹೋಗೋಣ 48 ಕೂಡಿದಾರ ಅಂತ. 48 ಮತ್ತು 49 ಕೂಡಿದ್ರೆ 97 ಬರುತ್ತೆ, ಹಾಗಾಗಿ ಸರಿ ಇದೆ. ಈಗ ನಾವು 97ಕ್ಕೆ ಹಾಗಾದರೆ ಏನನ್ನು ಕೂಡಬೇಕು? 48ರ 2 ಪಟ್ಟು. 48ರ 2 ಪಟ್ಟು ಏನಾಗುತ್ತೆ? 96 ಆಗುತ್ತೆ. ಹಾಗಾಗಿ +96 ಕೂಡಿದ್ರೆ ಇಲ್ಲಿ ಮುಂದಿನ ಸಂಖ್ಯೆ ಏನು ಬರುತ್ತೆ ಅಂದರೆ ಅದು 193 ಆಗುತ್ತೆ. ಹಾಗಾದರೆ ಅಂಥ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 1 ಅದು 193 ಆಗಿದೆ. 8ನೇ ಲೆಕ್ಕ 2ರಿಂದ 6 ಆಗಿದೆ, ಅಂದರೆ ಇಲ್ಲಿ +4 ಜಾಸ್ತಿ ಆಗಿದೆ. ಅದೇ ರೀತಿ 6 ಇದ್ದಿದ್ದು 14 ಆಯಿತು, ಅಂದರೆ 8 ಜಾಸ್ತಿ ಆಯಿತು. ನಂತರ 14 ಇರೋದು 26 ಆಯಿತು, ಅಂದರೆ 14 ಇರೋದು 26 ಯಾವಾಗಾಗುತ್ತೆ? ಅಂದರೆ +12 ಕೂಡಿದಾಗ. ಇಲ್ಲಿ ಮುಂದಿನ ಸಂಖ್ಯೆ ಗೊತ್ತಿಲ್ಲ ನಮಗೆ. ಇಲ್ಲಿ ಈಗ ಹಾಗಾದರೆ ನೋಡಿ, ಪ್ರತಿ ಸಂಖ್ಯೆ ಏನು ಜಾಸ್ತಿ ಆಗ್ತಾಯಿದೆ? 4 ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಅಂದರೆ 4, 8, 12. ಹಾಗಾಗಿ ಇಲ್ಲಿ ಏನಾಗಬೇಕು? ಇದ್ರ ಪ್ರಕಾರ 16 ಆಗಬೇಕು.
ನಂತರ ಇದ್ರ ಪ್ರಕಾರ ಇಲ್ಲಿ 20 ಜಾಸ್ತಿ ಆಗಬೇಕು ಈ ಸಂಖ್ಯೆಯಿಂದ, ಈ ಕ್ವಶನ್ ಮಾರ್ಕಿಂದ 62ಕ್ಕೆ. ಹಾಗಾಗಿ ಇಲ್ಲಿ 26ಕ್ಕೆ ಏನು ಅಂದರೆ 26ಕ್ಕೆ 16 ಕೂಡಿದಾಗ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ನೋಡಿದಾಗ 42 ಬರುತ್ತೆ. ಅದೇ ರೀತಿ 42ಕ್ಕೆ 20 ಕೂಡಿದಾಗ 62 ಬರುತ್ತಾ? ಸೊ ಬರುತ್ತೆ. ಹಾಗಾಗಿ ಇದು 42 ಅನ್ನೋದು ಸರಿ ಇದೆ. ಹಾಗಾಗಿ ಆಪ್ಷನ್ 4 42 ಇದಕ್ಕೆ ಸರಿ ಉತ್ತರ ಆಗುತ್ತೆ. 9ನೇ ಲೆಕ್ಕ. ಇಲ್ಲಿ 4 ಇರೋದು 7 ಆಗಿದೆ, ಅಂದರೆ +3 ಜಾಸ್ತಿ ಆಗಿದೆ. ಅದೇ ರೀತಿ 7 ಇರೋದು 12 ಆಯಿತು, ಅಂದರೆ ಇಲ್ಲಿ +5 ಜಾಸ್ತಿ ಆಯಿತು. ನಂತರ 12ರಿಂದ 19 ಅಂದರೆ ಏನಾಗಿದೆ? ಈ +7 ಜಾಸ್ತಿ ಆಗಿದೆ. ಅದೇ ರೀತಿ 19ರಿಂದ 28 ಅಂದರೆ 19ಕ್ಕೆ ಏನು ಕೂಡಿದ್ರೆ 28 ಆಗುತ್ತೆ, +9 ಆ್ಯಡ್ ಮಾಡಿದಾಗ ಆಗುತ್ತೆ. ಅದೇ ರೀತಿ ಇಲ್ಲಿ ಎಷ್ಟು ಜಾಸ್ತಿ ಆಗಬೇಕು? 28ಕ್ಕೆ ಏನನ್ನು ನಾವು ಕೂಡಬೇಕು? +11 ಕೂಡಬೇಕು. ಹಾಗಾಗಿ 28ಕ್ಕೆ ನಾವು +11 ಕೂಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 39 ಬರುತ್ತೆ. ಹಾಗಾಗಿ 39 ಅನ್ನೋ ಸಂಖ್ಯೆ ಯಾವುದು? ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ 39 ಆಗುತ್ತೆ. 10ನೇ ಲೆಕ್ಕ. 80ರಿಂದ 50 ಆಯಿತು, ಅಂದರೆ ಇಲ್ಲಿ ಎಷ್ಟು ಕಡಿಮೆ ಆಗಿದೆ? -30 ಜಾಸ್ತಿ ಆಗಿದೆ. ನಂತರ 50 ಇರೋದು 130 ಆಯಿತು. ಯಾವಾಗಾಗತ್ತೆ? 50ಕ್ಕೆ ಏನನ್ನು ಕೂಡಿದ್ರೆ 130 ಆಗುತ್ತೆ? 80 ಕೂಡಿದ್ರೆ, ಅಂದರೆ +80 ಕೂಡಿದಾಗ 130 ಆಗುತ್ತೆ. ಈಗ 130 ಇರೋದು ಮತ್ತೆ 100 ಆಯಿತು, ಅಂದರೆ ಮತ್ತೆ ಕಡಿಮೆ ಆಯಿತು. ಅಂದರೆ ಇಲ್ಲೇನು ಕಡಿಮೆ ಆಗಿದೆ? -30 ಕಡಿಮೆ ಆಗಿದೆ. ಅದೇ ರೀತಿ 100 ಇರೋದು ಈಗ 180 ಆಯಿತು, ಅಂದರೆ 80 ಜಾಸ್ತಿ ಆಯಿತು. ಅಂದರೆ ನಮಗೆ ಇದು ಗೊತ್ತಾಗುತ್ತೆ, ಈ ಶ್ರೇಣಿ ಏನಾಗಿದೆ? ಒಂದು ಸರಿ 30 ಕಳೀತಾ ಇದ್ದಾರೆ, ಇನ್ನೊಂದು ಎರಡನೇ ಸಂಖ್ಯೆಗೆ 80 ಕೂಡ್ತಾ ಇದ್ದಾರೆ, 30 ಕಳೀತಾ ಇದ್ದಾರೆ, 80 ಕೂಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಸಂಖ್ಯೆ ಏನಾಗಬೇಕು? -30 ಕಳಿಬೇಕು. ಹಾಗಾಗಿ 180ರಲ್ಲಿ 30 ಕಳೆದ್ರೆ ಯಾವುದದು? 150 ಬರುತ್ತೆ. ಹಾಗಾಗಿ ಅಂಥ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಉತ್ತರ ಆಗುತ್ತೆ, 150. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.